ತುಮಕೂರು ನಗರದ ಹಲವು ಪ್ರಮುಖ ರಸ್ತೆಗಳಲ್ಲಿ ಕಳೆದ 10 ದಿನಗಳಿಂದ ಮಹಾನಗರ ಪಾಲಿಕೆಯ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ನಿರ್ಮಿಸಿರುವ ಅಂಗಡಿಗಳು, ತಾತ್ಕಾಲಿಕ ಶೆಡ್ಗಳು ಹಾಗೂ ವ್ಯಾಪಾರ ಸಾಮಗ್ರಿಗಳನ್ನು ತೆರವುಗೊಳಿಸಲಾಗುತ್ತಿದೆ. ಇದರಿಂದ ಹಲವು ಕಡೆ ಪಾದಚಾರಿಗಳಿಗೆ ಫುಟ್ಪಾತ್ ಮೇಲೆ ಓಡಾಡಲು ಅನುಕೂಲವಾಗಿದೆ. ಪಾದಚಾರಿಗಳ ಹಕ್ಕು ಮತ್ತು ಸಾರ್ವಜನಿಕ ಸ್ಥಳಗಳ ಸಂರಕ್ಷಣೆಯ ದೃಷ್ಟಿಯಿಂದ ಪಾಲಿಕೆ ಕೈಗೊಂಡಿರುವ ಕ್ರಮಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎನ್ನುತ್ತಾರೆ ಸಾಮಾಜಿಕ ಕಾರ್ಯಕರ್ತ ತಾಜುದ್ದೀನ್ ಶರೀಫ್. ಆದರೆ ಇಲ್ಲಿಯೇ ಅವರ ಪ್ರಮುಖ ಪ್ರಶ್ನೆ ಶುರುವಾಗುತ್ತದೆ. ಫುಟ್ಪಾತ್ನಲ್ಲಿ ನಿಜವಾಗಿಯೂ ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿರುವ ಒತ್ತುವರಿಯನ್ನು ತೆರವುಗೊಳಿಸಿರುವುದು ಸರಿ. ಆದರೆ ಪಾದಚಾರಿಗಳ ಓಡಾಟವೇ ಕಡಿಮೆ ಇರುವ ಅಥವಾ ವ್ಯಾಪಾರಕ್ಕೆ ಪರ್ಯಾಯ ಅವಕಾಶ ಕಲ್ಪಿಸಬಹುದಾದ ಪ್ರದೇಶಗಳಲ್ಲಿರುವ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಏಕಾಏಕಿ ತೆರವುಗೊಳಿಸುವುದು ಎಷ್ಟು ಸಮಂಜಸ ಎಂದು ಪ್ರಶ್ನೆ ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರ ಕೆಲವರಿಗೆ ಇದು ಕೇವಲ ಒಂದು ಅಂಗಡಿ, ಆದರೆ ಅನೇಕ ಕುಟುಂಬಗಳಿಗೆ ಇದೇ ಜೀವನಾಧಾರ. ತಮ್ಮ ಜೀವನವನ್ನೇ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಮೀಸಲಿಟ್ಟು ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ನಿರ್ವಹಣೆ ಮತ್ತು ಆರೋಗ್ಯ ವೆಚ್ಚಗಳನ್ನು ಇದೇ ಆದಾಯದಿಂದ ನಿಭಾಯಿಸುತ್ತಿರುವವರು ಸಾಕಷ್ಟು ಮಂದಿ ಇದ್ದಾರೆ. ಹೀಗಾಗಿ ತೆರವು ಕಾರ್ಯಾಚರಣೆಗೂ ಮುನ್ನ ಈ ವ್ಯಾಪಾರಿಗಳ ಕುರಿತು ಸಮಗ್ರ ಸಮೀಕ್ಷೆ ನಡೆಸಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ನಗರದಲ್ಲಿ ಯಾರು ನೋಂದಾಯಿತ ಬೀದಿ ಬದಿ ವ್ಯಾಪಾರಿಗಳು? ಯಾರಿಗೆ ಗುರುತಿನ ಚೀಟಿ ನೀಡಲಾಗಿದೆ? ಎಷ್ಟು ಜನರಿಗೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಗೆ ಯೋಜನೆಯಡಿ ಸಾಲ ದೊರೆತಿದೆ? ಈ ಎಲ್ಲ ಮಾಹಿತಿಯನ್ನ ಮಹಾನಗರ ಪಾಲಿಕೆ ಬಹಿರಂಗಪಡಿಸಬೇಕು ಎಂಬುದು ಸಾಮಾಜಿಕ ಕಾರ್ಯಕರ್ತರ ಒತ್ತಾಯ. ಏನು ತುಮಕೂರು ನಗರದಲ್ಲಿ ಒಂದು 10 ದಿನದಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಫುಟ್ಪಾತ್ ಮೇಲೆ ಅಂಗಡಿ ಮಾಲೀಕರು ಮುಂದೆ ಬಂದಿರುವಂಥ ಜಾಗ ಮತ್ತು ಇತ್ಯಾದಿ ಸೈನ್ ಬೋರ್ಡ್ಗಳು ತೆಗೆಯೋ ಕಾರ್ಯ ನಡೀತಾ ಇದೆ. ಇದು ನಮ್ಮ ಮಹಾನಗರ ಪಾಲಿಕೆಯ ಕೆಲಸ. ಬಹಳ ತಡವಾಗಿ, ಇದು ಮೊದಲೇ ಮಾಡಬೇಕಿತ್ತು, ಬಹಳ ತಡವಾಗಿ ಶುರು ಮಾಡಿದ್ದಾರೆ. ಇವರಿಗೆ ಈ ಪಾದಚಾರಿಗಳಿಗೆ ಓಡಾಡಲು ಅವಕಾಶ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ ಒಂದು ರೀತಿ ಅಭಿನಂದನೆ ಹೇಳುತ್ತಾ, ಏನು ಕ್ರಮ ತಗೋಬೇಕು ಅದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಕ್ರಮ ತಗೊಳ್ಳುವ ರೀತಿ ಮತ್ತು ಪಾದಚಾರಿಗಳಿಗೆ ತೊಂದರೆ ಆಗದಂತೆ ಫುಟ್ಪಾತ್ ಇರೋದು ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅಂತ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದರ ಪ್ರಕಾರ ಕೆಲಸ ಮಾಡ್ತಾಯಿದ್ದೀರಾ. ಆದರೆ ಪಾದಚಾರಿಗಳು ಎಲ್ಲಿ ಓಡಾಡೋದಿಲ್ಲ. ಎಕ್ಸಾಂಪಲ್ ಆಗಿ ತುಮಕೂರು ನಗರದಲ್ಲಿ MG ರಸ್ತೆ, ಶಿರಾಣಿ ರಸ್ತೆ, ಅಶೋಕ ರಸ್ತೆ, JC ರಸ್ತೆ ಇಂಥ ಜಾಗದಲ್ಲಿ ಎಲ್ಲಿ ಸಂದನೆ ಜಾಸ್ತಿ ಇದೆ, ಜಾಸ್ತಿ ಹೋರಾಟ ಇದೆ, ಅಂಥ ಜಾಗದಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಕೂಡ ನೀವು ಹೋಗಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಅದು ಖಾಲಿ ಜಾಗದಲ್ಲಿ ಅಂಗಡಿ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇರುವಂಥ ವ್ಯಾಪಾರಿಗಳಿಗೆ ಎತ್ತಿಸ್ತಾ ಇದ್ದೀರಾ. ಅವರಿಗೆ ಯಾವುದೇ ಮುನ್ಸೂಚನೆ ಕೊಡದೆ, ನೀವು ನೋಟಿಸ್ ಕೊಡದೆ ಒಂದೇ ಕ್ಷಣಕ್ಕೆ ಹೋಗಿ JCB ತೊಗೊಂಡೋಗಿ ಹೊಡೆದಾಕ್ತಾ ಇದ್ದೀರಾ. ಈ ಕ್ರಮ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಮಾಡ್ತಾ ಇರುವಂಥ ಕ್ರಮ ನಿಲ್ಲಿಸಬೇಕು. ಅವರು ವಿಶೇಷವಾಗಿ ಕುಣಿಗಲ್ ರಸ್ತೆಯಂತಹ ಪ್ರದೇಶಗಳಲ್ಲಿ ಗ್ರಾಮೀಣ ಭಾಗಗಳಿಂದ ರೈತರು ಹಾಗೂ ಸಣ್ಣ ವ್ಯಾಪಾರಿಗಳು ಬಂದು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ. ಅಂತಹವರ ವಿರುದ್ಧ JCB ಮೂಲಕ ತೆರವು ಕಾರ್ಯಾಚರಣೆ ನಡೆಸಿ ಭಯದ ವಾತಾವರಣ ಸೃಷ್ಟಿಸುವ ಬದಲು ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವ ಕೆಲವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೆ ಸಣ್ಣ ವ್ಯಾಪಾರಿಗಳನ್ನೇ ಗುರಿಯಾಗಿಸಲಾಗುತ್ತಿದೆ. ಈ ಆರೋಪಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಿದೆ. ಪಾದಚಾರಿಗಳ ಸಂಚಾರಕ್ಕೆ ಫುಟ್ಪಾತ್ ಮುಕ್ತವಾಗಿರಬೇಕು. ಸಾರ್ವಜನಿಕ ಸ್ಥಳಗಳನ್ನು ಒತ್ತುವರಿ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಆದರೆ ಕಾನೂನು ಜಾರಿಗೊಳಿಸುವಾಗ ಮಾನವೀಯತೆಯನ್ನು ಮರೆಯಬಾರದು ಎಂಬುದು ವ್ಯಾಪಾರಿಗಳ ಪರ ಇರುವವರ ವಾದ. ಮೊದಲು ಸಮೀಕ್ಷೆ, ನಂತರ ಗುರುತಿಸುವಿಕೆ, ಅದಾದ ಬಳಿಕ ಪರ್ಯಾಯ ವ್ಯಾಪಾರ ಸ್ಥಳ, ಅಂತಿಮವಾಗಿ ತೆರವು. ಇಂತಹ ಹಂತದ ಕ್ರಮ ಕೈಗೊಂಡರೆ ಪಾದಚಾರಿಗಳಿಗೂ ಅನುಕೂಲ, ವ್ಯಾಪಾರಿಗಳ ಬದುಕಿಗೂ ರಕ್ಷಣೆ ಸಿಗಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ನಿಲ್ಲಬೇಕು ಎನ್ನುವುದು ಬೇಡಿಕೆಯಲ್ಲ. ಆದರೆ ತೆರವು ಕಾರ್ಯಾಚರಣೆ ವ್ಯವಸ್ಥಿತವಾಗಿರಬೇಕು, ಸಮಾನವಾಗಿರಬೇಕು ಮತ್ತು ಮಾನವೀಯವಾಗಿರಬೇಕು ಎಂಬುದು ವ್ಯಾಪಾರಿಗಳ ಪರವಾಗಿರುವವರ ಆಗ್ರಹ. ಒತ್ತುವರಿ ತೆರವುಗೊಳಿಸಿ, ಪಾದಚಾರಿಗಳಿಗೆ ಮುಕ್ತ ದಾರಿ ಮಾಡಿಕೊಡಿ.
ಅದೇ ಸಮಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಬದುಕಿಗೂ ಪರ್ಯಾಯ ದಾರಿ ತೋರಿಸಿ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು ಎಂದು ಸಾಮಾಜಿಕ ಕಾರ್ಯಕರ್ತ ತಾಜುದ್ದೀನ್ ಶರೀಫ್ ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.